Drink more water. Protect your kidneys. Save your life. Protect your kidneys. Protect your kidneys. Protect your kidneys. Drink more water. Keep kidney better. ಕಡಿಮೆ ಇರಲಿ, ಕಿಡ್ನಿ ಆರೋಗ್ಯವಾಗಿರಲಿ. ಉಪ್ಪು ಸಕ್ಕರೆ ಕಡಿಮೆ ಇರಲಿ, ಕಿಡ್ನಿ ಆರೋಗ್ಯವಾಗಿರಲಿ. ಉಪ್ಪು ಸಕ್ಕರೆ ಕಡಿಮೆ ಇರಲಿ. Test today, keep dialysis away. Test today, Keep dialysis away. test today, Keep dialysis away. test today. Keep dialysis away. Strong kidneys, healthy body. Strong kidney. ಇವತ್ತು ವರ್ಲ್ಡ್ ಕಿಡ್ನಿ ಡೇ ಅಂತ ಹೇಳ್ಬಿಟ್ಟು ನಾವು ಆಚರಿಸ್ತಾ ಇದ್ದೀವಿ. ಇದು 2006ರಲ್ಲಿ ವರ್ಲ್ಡ್ ಫೆಡರೇಷನ್ ಆಫ್ ನೆಫ್ರಾಲಜಿಸ್ಟ್ಸ್ ಈ ಒಂದು ಕಿಡ್ನಿ ಸಮಸ್ಯೆಗಳು ಪ್ರಪಂಚದಾದ್ಯಂತ ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ಪ್ರತಿ ಮಾರ್ಚ್ ಮಾಹೆಯ 2ನೇ ಗುರುವಾರ ಆಚರಿಸಬೇಕು ಅಂತ ಮಾಡಿದಾಗ ಈಗ 2ನೇ ಗುರುವಾರ ಇರೋದ್ರಿಂದ ನಾವು ಸಹ ಈ ದಿನ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಶಾಖೆಯ ವತಿಯಿಂದ ಸಾರ್ವಜನಿಕರಿಗೆ ಕಿಡ್ನಿ ಸಮಸ್ಯೆ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ಲಿಕ್ಕೆ ಅರಿವನ್ನು ಮೂಡಿಸೋದಕ್ಕೋಸ್ಕರ ಜಾಥಾ ಕಾರ್ಯಕ್ರಮ ಮತ್ತು ಸಾರ್ವಜನಿಕರಿಗೆ ಎಕ್ಸ್ಪರ್ಟ್ಸನ್ನು ಕರೆಸಿ ಅವ್ರಿಗೆ ಜ್ಞಾನವನ್ನು ಅರ್ಜನೆ ಮಾಡೋದು ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ಕಿಡ್ನಿ ಸಮಸ್ಯೆ ಹೆಚ್ಚಿನದಾಗಿ ಡಯಾಬಿಟಿಸು, ಹೈಪರ್ ಟೆನ್ಷನ್ ಇರ್ತಕ್ಕಂಥ ರೋಗಿಗಳಲ್ಲಿ ಮತ್ತು ಒಬೆಸಿಟಿ ಜಾಸ್ತಿ ಇರ್ತಕ್ಕಂಥ ಜನರಲ್ಲಿ ಮೂಡಿ ಬರ್ತದೆ. ಅದೇ ರೀತಿ ನಾವು ಲೈಫ್ ಸ್ಟೈಲನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳದೇ ಇದ್ದರೆ, ಎಕ್ಸಸೈಸಸ್ ಮಾಡದೇ ಇರ್ಬೋದು, ಸೋಮಾರಿತನ ಇರ್ಬೋದು, ಸೆಡೆಂಟ್ರಿ ಲೈಫ್ ಸ್ಟೈಲು, ಇದನ್ನೆಲ್ಲ ನಾವು ಸುಧಾರಿಸ್ಕೊಂಡು ಆಕ್ಟಿವ್ ಲೈಫನ್ನು ನಾವು ಲೀಡ್ ಮಾಡಿದ್ರೆ ಈ ಕಿಡ್ನಿ ಸಮಸ್ಯೆಯನ್ನು ಬಗೆಹರಿಸ್ಬೋದು. ನಾವು ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿಟ್ಕೊಳ್ಳೋದು, ಉಪ್ಪನ್ನು ಕಡಿಮೆ ತಿಂತಕ್ಕಂಥದ್ದು, ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು. ಈಗ ಜಿಮ್ನವರು ಸುಮ್ಮನೆ ಪ್ರೋಟೀನ್ ಕೊಡ್ತಾರೆ, ಪ್ರೋಟೀನಲ್ಲಿರ್ತಕ್ಕಂಥ ಹೆವಿ ಮೆಟಲ್ಸ್ ಇರ್ಬೋದು, ನಾವು ತಗೊಳ್ತಕ್ಕಂಥ ಅನಾಲ್ಜೆಸಿಕ್ ಮಾತ್ರೆಗಳಿರ್ಬೋದು, ಇವೆಲ್ಲವೂ ನಮ್ಮ ಕಿಡ್ನಿಗೆ ಸಮಸ್ಯೆಯನ್ನು ಉಂಟು ಮಾಡ್ತವೆ. ಇವೆಲ್ಲವುಗಳಿಂದ ತಾವುಗಳು ದೂರ ಎದ್ದು ಈ ಕಿಡ್ನಿ ಸಮಸ್ಯೆ ಆಗದ ರೀತಿಯಲ್ಲಿ ಮಾಡ್ಕೊಂಡು, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ ತಾವುಗಳು ಮಾಡಬೇಕು ಅಂತೇಳ್ಬಿಟ್ಟು ಬೇಡ್ಕೊಳ್ತಾ, ಮುಂದೆ ಕಿಡ್ನಿ ಆದಾಗ ತೊಂದರೆ ಆದಾಗ ಅದು ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾಗುತ್ತೆ. ಟ್ರಾನ್ಸ್ಪ್ಲಾಂಟೇಷನ್ಗೆ ನಮ್ಮಲ್ಲಿ ದಾನಿಗಳು ಕಡಿಮೆ ಸಂಖ್ಯೆಯಲ್ಲಿ ಸಿಗ್ತಾ ಇರ್ತಾರೆ. ಅದಕ್ಕೆ ರೋಗಿ ಜೀವ ಸಾರ್ಥಕತೆ ಅಂತ ಹೇಳ್ಬಿಟ್ಟು ಒಂದು ಇದೆ, ಅದರಲ್ಲಿ ನೋಂದಾಯಿಸ್ಕೊಳ್ಬೇಕು. ಆ ನೋಂದಾಯಿತ ರೋಗಿಗಳಿಗೆ ಪ್ರಯಾರಿಟಿ ಮೇಲೆ ಅವ್ರಿಗೆ ಆರ್ಗನನ್ನು ಕೊಡ್ತಾರೆ. ಈಗ ಬ್ರೈನ್ ಡೆಡ್ ಇರ್ಬೋದು, ಅವ್ರದ್ದು ಆರ್ಗನ್ಗಳನ್ನು ತಗೋತಾರೆ. ಆ ತಗೊಂಡಾಗ ಅವೈಲಬಿಲಿಟಿ ಇದ್ದಾಗ ಸೀನಿಯಾರಿಟಿ ಮೇಲೆ ಯಾರಿಗೆ ಅದು ಹೊಂದಾಣಿಕೆ ಆಗುತ್ತೆ ಅಂಥವ್ರಿಗೆ ದಾನ ಮಾಡ್ತಾ ಅಂತ ಪ್ರೊಸೀಜರ್ ಇದೆ. ಸೊ ಇದೆಲ್ಲರದ ಸವಲತ್ತುಗಳನ್ನು ಸಾರ್ವಜನಿಕರು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊಳ್ತಾ, ಕಿಡ್ನಿ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆಂದರೆ ಇದೊಂದು ನಮಗೆ ಗೊತ್ತಿಲ್ಲದೆ ಸೈಲೆಂಟ್ ಕಿಲ್ಲರ್ ಅಂತ ಏನು ಕರಿಬೋದು. ಇದನ್ನು ನಮ್ಗೆ ಗೊತ್ತಿಲ್ಲದಾಗೆ ಅದ್ರ ಸಿಂಪ್ಟಮ್ಸು ಗೊತ್ತಾಗೋ ಹೊತ್ತಿಗೆ ಅದು ಕ್ರಾನಿಕ್ ಡಿಸೀಸ್ ಆಗಿಬಿಟ್ಟಿರ್ತದೆ. ಸೊ ಅದಕ್ಕೋಸ್ಕರ ಪ್ರತಿ 6 ತಿಂಗಳಿಗೊಮ್ಮೆ ಆದರೂ ತಮ್ಮೆಲ್ಲ ಪರೀಕ್ಷೆಗಳನ್ನು ಮಾಡ್ಕೋತಾ ಇರಿ. ಯೂರಿಯಾ, ಕ್ರಿಯಾಟಿನಿನ್ ಎಲ್ಲ ಮಾಡ್ಕೋತಾ ಹೋದರೆ ಖಂಡಿತವಾಗಿಯೂ ನಾವು ಅರ್ಲಿ ಡಿಟೆಕ್ಷನ್ ಮಾಡ್ಕೋಬೋದು. ಮುಂದೆ ಅದು ಹೆಚ್ಚಿನದಾಗಿ ಬೆಳೆಯೋದಕ್ಕೆ ಪ್ರಿವೆಂಟ್ ಮಾಡ್ಕೋಬೋದು ಅಂತ ಹೇಳ್ತಾ, ಈ ಮೆಸೇಜನ್ನು ತಾವು ಸಾರ್ವಜನಿಕರೆಲ್ಲ ತಿಳುವಳಿಕೆ ಮಾಡ್ಕೋಬೇಕು ಮತ್ತು ಮಾಧ್ಯಮದವರು ಸಹ ಹೆಚ್ಚಿನದಾಗಿ ಪ್ರಚಾರ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೋತೇನೆ. ಹೌದು, ಖಂಡಿತ. ಯಾಕೆಂದರೆ ನಮಗೆ ಅವ್ರಿಗೆ ಹಣಕಾಸಿನ ತೊಂದರೆ ಇದ್ದರೆ ನಮ್ಮ ಸರ್ಕಾರ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಕೇಂದ್ರಗಳನ್ನು ಮಾಡಿದ್ದಾರೆ. ಇದು ಬಡವರಿಗೋಸ್ಕರನೇ ಮಾಡ್ತಕ್ಕಂಥದ್ದು. ಹಿಂದಿನ ದಿನಗಳಲ್ಲಿ ಒಂದು ಡಯಾಲೈಸರ್ನ 4-5 ಸರಿ ಅಥವಾ 10 ಸರಿ ಉಪಯೋಗಿಸ್ತಾ ಇದ್ರು. ಆದರೆ ಈಗ ನಮ್ಮ ಸರ್ಕಾರ ಬಂದ ನಂತರ ಏನು ಮಾಡಿದ್ದಾರೆ, ಸಿಂಗಲ್ ಯೂಸ್ ಡಯಾಲೈಸರನ್ನು ಉಪಯೋಗಿಸಾಗಿ ಮಾಡಿದ್ದಾರೆ. ಹಂಗಾಗಿ ಆ ಡಯಾಲಿಸಿಸ್ ಮಾಡ್ಕೊಳ್ಳೋವಾಗ ಇನ್ಫೆಕ್ಷನ್ ಆಗದ ರೀತಿಯಲ್ಲಿ ಅದು ತಡೆಗಟ್ತದೆ. ಸೊ ಈ ಸೇವೆ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಸಿಗ್ತದೆ. ಸಾರ್ವಜನಿಕರು ಅದರ ಸದುಪಯೋಗನ ಪಡ್ಕೋಬೇಕಾಗುತ್ತದೆ. ಥ್ಯಾಂಕ್ ಯು. ಡಾಕ್ಟರ್ ವೀರಭದ್ರಯ್ಯ, ಅಧ್ಯಕ್ಷರು, ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಶಾಖೆ. ಥ್ಯಾಂಕ್ ಯು. ಇವತ್ತು ಪ್ರಪಂಚದಾದ್ಯಂತ ಮತ್ತು ದೇಶದಾದ್ಯಂತ ವರ್ಲ್ಡ್ ಕಿಡ್ನಿ ಡೇ ಆಚರಿಸಲಾಗ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ತಮಗೆಲ್ಲ ಗೊತ್ತಿರುವ ಹಾಗೆ ದಿನೇ ದಿನೇ ಕಿಡ್ನಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ. ಇದಕ್ಕೆ ಏನು ಕಾರಣ ಅಂತ ನಾವು ನೋಡಿದಾಗ 80-90% ಪ್ರಿವೆಂಟಬಲ್ ಕಾಸಸ್ಸೇ. ಸಕ್ಕರೆ ಕಾಯಿಲೆ ಆಗಿರ್ಬೋದು, BP ಕಾಯಿಲೆ ಆಗಿರ್ಬೋದು, ಒಬೆಸಿಟಿ ಆಗಿರ್ಬೋದು. ಕೆಲವರು ಫಾರ್ಮಸಿಗೆ ಹೋಗ್ಬಿಟ್ಟು ನೋವಿಗೆ ಒಂದು ಟ್ಯಾಬ್ಲೆಟ್ಸ್ ಕೊಡಪ್ಪ ಅಂತ ತೊಗೊಳ್ಳೋದಾಗಲಿ, ಮತ್ತು ಆ್ಯಂಟಿಬಯೋಟಿಕ್ಸ್ ಮಿಸ್ಯೂಸ್ ಆಗೋದಾಗಲಿ,
ಕಿಡ್ನಿ ಸ್ಟೋನ್ಸ್ ಇತ್ತಪ್ಪ ಅಂತಂದರೆ ಇರಲಿ ಬಿಡು ಏನಾಗುತ್ತೆ ಅನ್ನೋದಾಗಲಿ, ಕಿಡ್ನಿ ಹಾಳಾಗೋದು, ಯೂರಿನರಿ ಇನ್ಫೆಕ್ಷನ್ ಇದ್ದರೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ದೇ ಇರೋದು, ಇವೆಲ್ಲ ಕಾರಣಗಳು ಕೂಡ ಪ್ರಿವೆಂಟಬಲ್ ಕಾಸಸ್. ಇದನ್ನು ನಾವು ತಡೆಗಟ್ಬೋದು. ಈ ಪ್ರಿವೆನ್ಷನ್ ಮಾಡ್ಬೋದು. ನಾವು 90% ಕಿಡ್ನಿ ಪ್ರಾಬ್ಲಮ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಭಾರತೀಯ ವೈದ್ಯಕೀಯ ಸಂಘ ಇವತ್ತು ಅದೇ ಫೀಲ್ಡಲ್ಲಿ ಪರಿಣಿತರಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ವೈದ್ಯರು, ಡಾಕ್ಟರ್ JK ವೆಂಕಟೇಶ್ ಅವರು ಇನ್ಸ್ಟಿಟ್ಯೂಷನ್ ನೆಫ್ರೋಯೂರಾಲಜಿ ಅನ್ನುವಂಥ ಸಂಸ್ಥೆಯ ಒಂದು ಸೃಷ್ಟಿ ಮಾಡಿದಂತಹ ವ್ಯಕ್ತಿ, 50 ವರ್ಷ ಅನುಭವವುಳ್ಳಂತಹ ವ್ಯಕ್ತಿ. ಡಾಕ್ಟರ್ ವೀರಭದ್ರ ಗುಪ್ತಾ ಅಂತ ಒಬ್ಬರು ನೆಫ್ರಾಲಜಿ ಡಾಕ್ಟ್ರು 25 ವರ್ಷದಿಂದ ಕಿಡ್ನಿ ಟ್ರೀಟ್ಮೆಂಟ್ ಬಗ್ಗೆ ಪರಿಣಿತರು. ಹಾಗೆ ಡಾಕ್ಟರ್ ದೀಪಕ್ ಅವರು ಮಣಿಪಾಲ್ ಆಸ್ಪತ್ರೆಯ ನೆಫ್ರಾಲಜಿ ಡಾಕ್ಟ್ರು, ಮತ್ತು ಎಂಟೈರ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವೈದ್ಯರುಗಳು ಇವತ್ತು ಜನರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂಥೇಳಿ ಒಂದು ಜಾಥಾ ಪ್ರೋಗ್ರಾಮು ಮತ್ತು ಮೀಡಿಯಾ ಇಂಟ್ರ್ಯಾಕ್ಷನ್ನ ಹೊಂದ್ಕೊಂಡಿದ್ದೀವಿ. ನನ್ನ ಮೆಸೇಜ್ ಇಷ್ಟೇ, 90% ಕಿಡ್ನಿ ಪ್ರಾಬ್ಲಮ್ಸ್ ನಾವು ತಡೆಗಟ್ಟಬಹುದು. ಸ್ವಲ್ಪ ಸಕ್ಕರೆ ಕಡಿಮೆ ತೊಗೊಳ್ಳಿ, ಉಪ್ಪು ಕಡಿಮೆ ತೊಗೊಳ್ಳಿ, ರೆಗ್ಯುಲರ್ ಎಕ್ಸಸೈಸ್ ಮಾಡಿ, BP ಕಂಟ್ರೋಲ್ ಮಾಡ್ಕೊಳ್ಳಿ, ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಿ, ಮತ್ತು ಇಯರ್ಲಿ ಒಂದು ಸರಿ ಚೆಕಪ್ ಮಾಡಿಸಿ. 1,000 ರೂಪಾಯಿ ಆಗುತ್ತೋ 5,000 ರೂಪಾಯಿ ಆಗುತ್ತೋ, ನಮ್ಮ ಜೀವನಕ್ಕೋಸ್ಕರ, ನಮ್ಮ ಬಾಡಿಗೋಸ್ಕರ ಒಂದು 5 ತಿಂಗಳು, ವರ್ಷಕ್ಕೆ ಒಂದು 5,000 ರೂಪಾಯಿ ಖರ್ಚು ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ನುವಂಥ ಮೆಸೇಜ್ ಕೊಡೋ ಉದ್ದೇಶದಿಂದ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರ್ತಾ ಇದ್ದೀವಿ. ಒಂದು ಜಾಥಾ ಕಾರ್ಯಕ್ರಮ, ವಾಕಥಾನ್ ಕೂಡ ಮಾಡ್ತಾಯಿದ್ದೀವಿ. ನಾನು ಡಾಕ್ಟರ್ ಸೂರ್ಯರಾಜು ವಿ, ಹಾನರರಿ ಸೆಕ್ರೆಟರಿ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಶಾಖೆ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದೀಪಕ್ ಚಿತ್ರಳ್ಳಿ, ನೆಫ್ರಾಲಜಿಸ್ಟ್, ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್, ಮಣಿಪಾಲ್ ಹಾಸ್ಪಿಟ್ಲು. ಈಗ ನಮ್ಮ ಸಹೋದ್ಯೋಗಿಗಳು ಹೇಳ್ದಂಗೆ ವರ್ಲ್ಡ್ ಕಿಡ್ನಿ ಡೇ ಪ್ರತಿಯೊಂದು ಸಾರಿ ಒಂದು ಥೀಮ್ ಇಟ್ಕೊಂಡು ನಾವೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ, ಅಂದರೆ ಜನರಿಗೆ ಈ ಕಿಡ್ನಿ ಬಗ್ಗೆ ಗೊತ್ತಾಗಬೇಕು, ಕಿಡ್ನಿ ಕಾಯಿಲೆಗಳ ಬಗ್ಗೆ ಗೊತ್ತಾಗಬೇಕಂತ ಪ್ರತಿ ವರ್ಷ 2ನೇ ಗುರುವಾರ ಮಾರ್ಚ್ ತಿಂಗಳಲ್ಲಿ ಮಾಡ್ತಕ್ಕಂಥದ್ದು ವರ್ಲ್ಡ್ ಕಿಡ್ನಿ ಡೇ. ಈ ಸರಿ ಥೀಮು ಎಲ್ಲರಿಗೂ ಪ್ರಿವೆಂಟ್ ಮಾಡೋದು, ಕಿಡ್ನಿ ಪ್ರಾಬ್ಲಮ್ ಪ್ರಿವೆಂಟ್ ಮಾಡೋದು ಆಲ್ ಅಕ್ರಾಸ್ ದ ವರ್ಲ್ಡ್. ಅಂದರೆ ಈ ಥರ ದೇಶಗಳಂತಿಲ್ಲ, ಗಂಡಸರು ಹೆಂಗಸರು ಅಲ್ಲ, ಡಿಫ್ರೆಂಟ್ ರಿಲಿಜನ್ನು, ಎಲ್ಲರಿಗೂ ಕಿಡ್ನಿ ಸಮಸ್ಯೆ ಬಗ್ಗೆ ಗೊತ್ತಿರಬೇಕು. ಕಿಡ್ನಿ ಸಮಸ್ಯೆ ಬರ್ದಲೇ ಒಂದು ಪ್ರಿಕಾಷನ್ಸ್ ತೊಗೊಂಡು ಪ್ರಿವೆಂಟ್ ಮಾಡಬೇಕು ಅಂತ. ಈಗ ನಮ್ಮ ಇವರು ಡಾಕ್ಟರ್ ವೀರಭದ್ರ ಗುಪ್ತಾ ಅವ್ರು ಹೇಳ್ದಂಗೆ ಸುಮಾರು ಸ್ಟ್ರೆಸ್ಸು, ಲೈಫ್ ಸ್ಟೈಲು, ಇದರಿಂದ ಎಲ್ಲ ಎಕ್ಸಸೈಸ್ ಮಾಡ್ದಲೇ ಡಯಾಬಿಟಿಸು, BP ಇರೋದ್ರಿಂದ ಕಿಡ್ನಿ ಪ್ರಾಬ್ಲಮ್ ಬರ್ತದೆ. ಇನ್ನೊಂದು ಸೈಡ್ ಆಫ್ ಇಟ್ ಅಂತ ಹೇಳೋದಾದರೆ, ಈ ಕೆಲವರು ಹಳ್ಳಿಗಳಲ್ಲಿರ್ತಾರೆ, ಸೊ ಅವರಿಗೆ ಶುಗರ್ ಇರಲ್ಲ, BP ಇರಲ್ಲ, ಬಟ್ ಚಿಕ್ಕ ವಯಸ್ಸಿರುತ್ತೆ, ಅವರಿಗೆ ಶುಗರ್ ಇರಲ್ಲ, BP ಇರಲ್ಲ, ಬಟ್ ಅವರಿಗೂ ಕಿಡ್ನಿ ಪ್ರಾಬ್ಲಮ್ಗಳು ಬರ್ತಾಯಿದೆ. ಸೊ ಹಾಗಾಗಿ ಈಗ ಎನ್ವಿರಾನ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಸುಮಾರಷ್ಟು ಸ್ಟಡಿಗಳೆಲ್ಲ ಆಗಿದೆ. ಅಂದರೆ ಈಗ ಸಮ್ಮರ್ ಬರ್ತಾ ಇದೆ, ಕೆಲವೊಂದು ಸರಿ ಟೆಂಪ್ರೇಚರ್ ತುಂಬ ಅತಿಯಾಗಿ ಕಮ್ಮಿ ಆಗೋದು, ಅತಿಯಾಗಿ ಜಾಸ್ತಿ ಆಗೋದು ನಾವು ನೋಡ್ತಾ ಇರ್ತೀವಿ. ಜಾಸ್ತಿ ಇದ್ದಾಗ ಹೀಟ್ ಸ್ಟ್ರೋಕ್ಗಳು, ಡಿಹೈಡ್ರೇಷನ್ನು ಆಗಿ ಕಿಡ್ನಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು. ಜೊತೆಗೆ ಈಗ ರೈತರು ಕೆಲಸ ಮಾಡ್ತಾ ಇರ್ತಾರೆ, ರೈತರಲ್ಲಿ ಹರ್ಬಿಸೈಡು, ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಅದನ್ನು ಅವರು ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು, ಅಂದರೆ ಮಾಸ್ಕು, ಗ್ಲೌ ಎಲ್ಲ ಹಾಕ್ಕೊಂಡು ಯೂಸ್ ಮಾಡಬೇಕು. ಇಲ್ಲಾಂದರೆ ಅದು ಸ್ಕಿನ್ ಮುಖಾಂತರ, ಗಾಳಿ ಮುಖಾಂತರ ಅಥವಾ ಬಾಯಿ ಮುಖಾಂತರ ಒಳಗಡೆ ಹೋಗಿ ಅವ್ರಿಗೆ ಅದು ಕಿಡ್ನಿಗೆ ಅಫೆಕ್ಟ್ ಆಗಿ ಕಿಡ್ನಿ ಪ್ರಾಬ್ಲಮ್ ಮಾಡ್ತಿರ್ಬೋದು. ಸೊ ಆ ಥರ ಸುಮಾರಷ್ಟು ಸ್ಟಡಿಗಳು ಹೊರಗೆ ಬರ್ತಾ ಇದೆ. ಸೊ ಈಗ ಯುದ್ಧ ನಡೀತಾ ಇದೆ, ಇರಾನು, ಅಮೆರಿಕ. ಸೊ ಅದರಿಂದ ಕೂಡ ಕ್ಲೈಮೇಟ್ ಚೇಂಜ್ ತುಂಬ ಆಗುತ್ತೆ. ಸೊ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ಡಿಹೈಡ್ರೇಷನ್ ಆಗೋದು, ಕಿಡ್ನಿ ಪ್ರಾಬ್ಲಮ್ಸ್ ಆಗೋದೆಲ್ಲ ಜಾಸ್ತಿ ಆಗೋದು. ಸೊ ಬೆಂಗಳೂರು ಸೇರಿದಂತೆ ಸರ್ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಬೆಳಿಗ್ಗೆ ಎದ್ದೇಳ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಸಂಜೆ ಬಂದು ಮತ್ತೆ ಮಲ್ಕೊಳ್ತಾರೆ. ಡೈಲಿ ರೂಟೀನ್ ಅದೇ ಆಗಿಬಿಟ್ಟಿರುತ್ತೆ. ಅವ್ರಿಗೆ ಬೇರೆ ಲೈಫ್ ಸ್ಟೈಲ್, ಬೇರೆ ಜೀವನ ಸುಧಾರಣೆ ಮಾಡ್ಕೊಳ್ಳಿಕ್ಕೂ ಕೂಡ ಟೈಮ್ ಇರೋದಿಲ್ಲ ಸರ್. ಆ ಥರ ಮೆಟ್ರೋಪಾಲಿಟನ್ ಸಿಟಿಲಿ ಇರುವಂಥ ಜನಗಳಿಗೆ ಏನು ಅವ್ರು ಹೇಳೋದು ಇಷ್ಟಪಡ್ತಾರೆ? ಅದೇ ಈಗ ನಮಗೆ ಒಂದು ಈ ಥರ ಲೈಫ್ ಸ್ಟೈಲ್ ಚೇಂಜಸ್ ಇದ್ದರೆ ಕಿಡ್ನಿ ಪ್ರಾಬ್ಲಮ್ನ ಪ್ರಿವೆಂಟ್ ಮಾಡ್ಬೋದು ಅಂತ ಒಂದು ಅವೇರ್ನೆಸ್ ಗೊತ್ತಾಗಬೇಕು. ಅಂದರೆ ಕಿಡ್ನಿ ಪ್ರಾಬ್ಲಮ್ಮು ನಾವು ಪ್ರಿವೆಂಟ್ ಮಾಡ್ಬೋದು. ಹೇಗೆ ಮಾಡ್ಬೋದು? ಒಂದು ಒಳ್ಳೆ ಲೈಫ್ ಸ್ಟೈಲ್ ಅನುಕರಣೆ ಮಾಡೋದ್ರಿಂದ. ಈಗ ನೀವು ಹೇಳಿದಂಗೆ ಬೆಳಗ್ಗೆ ಹೋದರು, ಸಾಯಂಕಾಲ ಬಂದರು, ಮಲ್ಕೊಂಡ್ರು, ಅವಾಗೇನಾಗುತ್ತೆ, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ, ಡಯಾಬಿಟಿಸು, ಹೈಪರ್ ಟೆನ್ಷನ್ನು, ವೆಯ್ಟ್ ಗೈನು ಎಲ್ಲ ಜಾಸ್ತಿ ಆಗೋದ್ರಿಂದ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ. ಸೊ ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. ಊಟದಲ್ಲಿ ಒಂದು ಸಮತೋಲನ ಇರ್ತಕ್ಕಂಥ ಊಟ ಮಾಡಬೇಕು. ಹೊರಗಡೆ ಸಾಲ್ಟು, ಸ್ಟೋರ್ಡ್ ಪದಾರ್ಥಗಳು ತಿನ್ನಬಾರ್ದು, ಅದರಿಂದ ಸ್ವಲ್ಪ ಸಾಲ್ಟ್ ಅಂಶ ಜಾಸ್ತಿ ಇರುತ್ತೆ. ಎಕ್ಸಸೈಸ್ ರೆಗ್ಯುಲರಾಗಿ ಮಾಡಬೇಕು. ಸ್ಟ್ರೆಸ್ ರಿಡ್ಯೂಸ್ ಮಾಡಲಿಕ್ಕೆ ಯೋಗ, ಮೆಡಿಟೇಷನ್ ಮಾಡಬೇಕು. ನಮ್ಮ ಸಹೋದ್ಯೋಗಿ ಹೇಳ್ದಂಗೆ ಒಳ್ಳೆ ನಿದ್ದೆ ಮಾಡಬೇಕು. ಸೊ ಇದೆಲ್ಲ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಕಿಡ್ನಿಗಳು ಕೂಡ ಚೆನ್ನಾಗಿರುತ್ತೆ.
ಸರ್ ಅಂದರೆ ಕಿಡ್ನಿ ಸಮಸ್ಯೆ ಇರೋಂಥವ್ರು ಎಕ್ಸ್ಪರ್ಟ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಸರ್, ಅವರೇ ಮೆಡಿಕಲ್ ಸ್ಟೋರ್ಗೆ ಹೋಗೋದು, ಸಣ್ಣ ಪುಟ್ಟ ಮೆಡಿಸಿನ್ಸ್ ತೊಗೊಳ್ಳೋದು, ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅಂತೇಳಿ ನೆಗ್ಲೆಕ್ಟ್ ಮಾಡ್ತಾರೆ. ಅದು ತುಂಬ ತಪ್ಪು. ಆ ಥರ ಮಾಡಬಾರ್ದು. ಯಾಕಂದರೆ ಈಗ ನೀವು ಇಂಟರ್ನೆಟ್ಟಲ್ಲಿ ನೋಡಿಬಿಟ್ಟು ಏನೋ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಎಲ್ಲ ಹಾಫ್ ಹಾರ್ಟೆಡ್ ಇನ್ಫಾರ್ಮೇಷನ್ ಇರುತ್ತೆ. ಒಬ್ಬ ರೆಗ್ಯುಲರ್ ಕಿಡ್ನಿ ಸ್ಪೆಷಲಿಸ್ಟ್ನ ಮೀಟ್ ಮಾಡಬೇಕು, ಅವರಿಗೆ ಅವ್ರ ಹತ್ರ ತಪಾಸಣೆ ಮಾಡಬೇಕು. ಸಿಂಪಲ್ ಬ್ಲಡ್ ಯೂರಿನ್ ಟೆಸ್ಟು ಸ್ಕ್ಯಾನ್ ಮಾಡ್ತಾರೆ, ಮಾಡಿ ನೋಡಿಬಿಟ್ಟು ಅದರಲ್ಲಿ ಕಿಡ್ನಿ ಸಮಸ್ಯೆ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅಥವಾ ಕಿಡ್ನಿ ಸಮಸ್ಯೆ ಬರೋಂಗಿದ್ರೂ ಪ್ರಿಡಿಕ್ಟ್ ಮಾಡಿ ನಾವು ಪ್ರಿವೆನ್ಷನ್ ಆಸ್ಪೆಕ್ಟ್ಸ್ ಹೇಳ್ಬೋದು, ತಡೆಗಟ್ಬೋದು ಕಿಡ್ನಿ ಪ್ರಾಬ್ಲಮ್ನ. ಸೊ ಅದನ್ನು ಆ ಅವೇರ್ನೆಸ್, ಆ ತಿಳುವಳಿಕೆ ಜನರಲ್ಲಿ ಬರಬೇಕು.